ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಸ್ಬಿ ಟೆಂಪಲ್ ರೋಡ್ ಕಲಬುರಗಿ. ರ್ಯಾಂಬೋ ಸರ್ಕಸ್ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ದಿನಾಂಕ 22 ಜೂನ್ 2023ರಿಂದ ಪ್ರಾರಂಭ. ಪ್ರತಿದಿನ ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 4 ಗಂಟೆ ಹಾಗೂ 7 ಗಂಟೆಗೆ ಪ್ರದರ್ಶನಗಳು ನಡೆಯಲಿವೆ. ವಿಳಾಸ ಶರಣಬಸವೇಶ್ವರ ದೇವಸ್ಥಾನದ ಎದುರುಗಡೆ, ಜಾತ್ರಾ ಮೈದಾನ, ಕಲಬುರಗಿ. ರ್ಯಾಂಬೋ ಸರ್ಕಸ್ ವೀಕ್ಷಿಸುವ ಇಚ್ಛೆಯುಳ್ಳವರು ಆನ್ಲೈನ್ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು. ವೆಬ್ಸೈಟ್ ವಿಳಾಸ www.rambocircus.in. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ, ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ, ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 98867252 9620034338. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ನದಿಯಲ್ಲಿ ನೀರಿಲ್ಲದ ಕಾರಣ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಕಡಿಮೆ. ಬಡ ಮಕ್ಕಳಿಗೆ ನೃತ್ಯ ಕಲಿಸಲು ಸ್ಥಳಾವಕಾಶ ಕಲ್ಪಿಸಿಕೊಡಿ. ಗುಲ್ಬರ್ಗಾ ಡ್ಯಾನ್ಸ್ ಸಂಘದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಕಲಬುರಗಿ ಜಿಲ್ಲಾ ಬರಗಾಲ ಘೋಷಿಸಿ ಬರ ಪರಿಹಾರ ಕೊಡಿ. ಶರಣಬಸಪ್ಪ ಮಂಶೆಟ್ಟಿ ಆಗ್ರಹ. ಇದೀಗ ವಾರ್ತೆಗಳ ವಿವರ. ಮಳೆ ಬಾರದೆ ಇರೋದ್ರಿಂದ ರೈತರಷ್ಟೇ ಕಂಗಾಲಾಗಿಲ್ಲ. ದೇವಸ್ಥಾನಗಳಿಗೆ ತೆರಳಿ ನದಿಗಳಲ್ಲಿ ಮುಳುಗಿ ತಾವು ಮಾಡಿದ ಪಾಪ ಕರ್ಮಗಳನ್ನು ತೊಳೆದು ಬಿಡು ಎಂದು ಕೇಳಿಕೊಳ್ಳುವ ಭಕ್ತರು ತಮ್ಮ ಪಾಪ ಕರ್ಮಗಳನ್ನು ತೊಳೆಯಲು ನದಿಯಲ್ಲಿ ಮುಳುಗಲು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಏನಿದು ಸ್ಟೋರಿ ಅಂತೀರಾ? ನೀವೇ ನೋಡಿ. ಹೌದು, ರಾಜ್ಯದಾದ್ಯಂತ ಮಳೆ ಬಾರದೆ ಇರೋದ್ರಿಂದ ಭೂಮಿ ಬಿರುಕು ಬಿಟ್ಟಿದೆ. ವರುಣ ದೇವನ ಆಗಮನದ ದಾರಿಯನ್ನೇ ಕಾದು ಕುಳಿತಿರುವ ರೈತರು ಒಂದು ಕಡೆಯಾದರೆ, ದೇವಸ್ಥಾನಗಳಿಗೆ ಹೋಗಿ ನದಿಯಲ್ಲಿ ಮುಳುಗಿ ತಾವು ಮಾಡಿದ ಪಾಪ ಕರ್ಮಗಳನ್ನು ತೊಳೆದು ಬಿಡು ಎಂದು ಕೇಳಿಕೊಳ್ಳುವ
ಭಕ್ತರು ಇನ್ನೊಂದು ಕಡೆ. ಸುಕ್ಷೇತ್ರ ಗಣಗಾಪುರದ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೊಂದಿಕೊಂಡಿರುವ ಸಂಗಮ ನದಿ ಬತ್ತಿ ಹೋಗಿದೆ. ನದಿಯಲ್ಲಿ ನೀರಿಲ್ಲದೆ ಇರುವ ಕಾರಣ ದೇವಸ್ಥಾನಕ್ಕೆ ಆಗಮಿಸುತ್ತಿರುವ ಭಕ್ತರ ಸಂಖ್ಯೆ ಕಡಿಮೆಯಾಗಿದೆ. ಸಂಗಮ ನದಿಯಲ್ಲಿ ಮುಳುಗಿ ತಾವು ಮಾಡಿದ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳುತ್ತಿದ್ದರು. ಆದರೆ ಪಾಪ ಕರ್ಮಗಳನ್ನ ತನ್ನ ಒಡಲಲ್ಲಿ ಹಾಕಿಕೊಳ್ಳುತ್ತಿರುವ ಸಂಗಮ ನದಿ ಬತ್ತಿ ಹೋಗಿ ಬಿರುಕು ಬಿಟ್ಟಿದೆ. ನೀರಿನ ಮೇಲೆ ತೇಲಬೇಕಿದ್ದ ಬೋಟ್ ನೀರಿಲ್ಲದೆ ಮಣ್ಣಿನ ಮೇಲೆ ನಿಂತಿದೆ. ಜನರು ನದಿಯಲ್ಲಿ ಸ್ನಾನ ಮಾಡಿ ಬಟ್ಟೆಗಳನ್ನು ಬಿಸಾಡಿ ಹೋಗುತ್ತಿದ್ದರು. ನದಿ ಬತ್ತಿ ಹೋಗಿರುವ ಕಾರಣ ಆ ಬಟ್ಟೆಗಳು ಕಸದ ರಾಶಿಗಳು ಕಂಡುಬರುತ್ತಿವೆ. ಏನಾದರೂ ವರುಣದೇವ ಧರೆಗೆ ಅಪ್ಪಳಿಸಿ ಭಕ್ತರ ರೈತರ ಬಾಳಲ್ಲಿ ಸಂತೋಷ ತರುತ್ತಾನಾ ಅಥವಾ ಇಲ್ಲವೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಅಧಿಕಾರಿಗಳು ಬೇರೆ ಯಾವ ಬಿಸ್ನೆಸ್ ಕೆಲಸಕ್ಕೆ ಜನರಿಗೆ ಅವಕಾಶ ಕೊಡ್ತೀರಾ? ನಾವೇನು ಯಾರ ಆಸ್ತಿನೂ ಕೇಳ್ತಿಲ್ಲ. ಬಡ ಕುಟುಂಬದ ಮಕ್ಕಳಿಗೆ ಉಚಿತವಾಗಿ ನೃತ್ಯ ಕಲೆ ಕಲ್ಪಿಸುವ ಉದ್ದೇಶದಿಂದ ಮಕ್ಕಳನ್ನ ಒಂದು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಸ್ಥಳಾವಕಾಶ ಕಲ್ಪಿಸಿಕೊಡಿ ಎಂದು ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ವತಿಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ಅಧ್ಯಕ್ಷ ಅಕ್ಷಯ್ ಅಂಕಪ್ಪ ಧರ್ಮಪತ್ನಿ ಜ್ಯೋತಿ ಅಕ್ಷಯ್ ಅವರು ಮಾತನಾಡಿ, ಸತತ 3 ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೆಸಿದ್ದೇವೆ. ಬಡ ಮಕ್ಕಳಿಗೆ ನೃತ್ಯ ಕಲಿಸಲು ಸ್ಥಳಾವಕಾಶ ಕಲ್ಪಿಸಿಕೊಡಿ ಎಂದು 3 ದಿನಗಳೇ ಕಳೆದರೂ ಯಾರೊಬ್ಬ ಅಧಿಕಾರಿಯೂ ಬಂದು ನಮ್ಮ ಸಮಸ್ಯೆಗಳನ್ನು ಕೇಳುತ್ತಿಲ್ಲ. ಬೇರೆ ಯಾವ ಬಿಸ್ನೆಸ್ಗೆ ಜನರಿಗೆ ಅವಕಾಶ ಕಲ್ಪಿಸಿಕೊಡ್ತಾರೆ. ನಾವೇನೋ ಯಾರ ಆಸ್ತಿ ಕೇಳ್ತಿಲ್ಲ. ಬಡ ಕುಟುಂಬದ ಮಕ್ಕಳಿಗೆ ಉಚಿತವಾಗಿ ನೃತ್ಯ ಕಲೆ ಕಲಿಸುವ ಉದ್ದೇಶದಿಂದ ಮಕ್ಕಳನ್ನ ಒಂದು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಸ್ಥಳಾವಕಾಶ ಕಲ್ಪಿಸಿಕೊಡಿ ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. 3 ದಿನ ಆಯ್ತು ಇಲ್ಲಿ ಧರಣಿ ಸತ್ಯಾಗ್ರಹ ಕುಂತು ಯಾರೊಬ್ರು ಬಂದು ನಮಗೆ ಕೇಳ್ತಾ ಇಲ್ಲ. ಯಾಕೆ ಕುಂತೀವಿ ಅಂದ್ರೆ ನಾವು ಬಡ ಕಲಾವಿದರಿಗೆ ಕಲೆನ ಬೆಳೆಸೋದ, ಬಡ ಮಕ್ಳಿಗೆ ಕಲೆ ಕಲ್ಸೋದ, ಇದು ಒಂದೇ ತಪ್ಪಾಗಿದೆ ಅಂತ ಅನ್ಸಕತ್ತದ ನಮಗೆ. ಬೇರೆ ಯಾರ್ಯಾರಿಗೂ ಬಿಸ್ನೆಸ್ ಅಲ್ವಾಗ ಎದಕ್ಕೆ ಕೊಡ್ತೀರಿ ನೀವೆಲ್ಲ? ನಾವೇನು ಯಾರು ಆಸ್ತಿ ಕೇಳತ್ತಿಲ್ಲ. ಸುಮ್ಮನೆ ಇರತನ ನಾವು ಜಾಗನ ಹೊತ್ಕೊಂಡು ಹೋಯಲ್ಲ. ಫಸ್ಟ್ ಥಿಂಗ್ ಇರತನ 10 ವರ್ಷ 15 ವರ್ಷ ಬಡ ಮಕ್ಳಿಗೆ ಕಲೆನ ಬೆಳೆಸೋ ಸಲುವಾಗಿ ಅಂತೇಳಿ ಅದನ್ನು ಫ್ರೀ ಆಗಿ ಮತ್ತು ₹1 ತೊಗೊಳ್ಳಾರ್ದಂಗೆ ಫ್ರೀಯಾಗಿ ಕ್ಲಾಸ್ ಕಲ್ಸ್ಕೊಂಡು ಹೋಗಬೇಕು, ಬಡ ಮಕ್ಳಿಗೆ ಬೆಳೆಸಬೇಕು ಅನ್ನೋದು ನಮ್ಮ ಖಾಯಶ್ ಅದ. ಇಬ್ಬರದು ಗಂಡ ಹೆಂಡ್ತಿದ್ದು. ಸೊ ಇದಕ್ಕೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಧಿಕಾರಿಗಳು ಇಲ್ಲಿಂದ ಅಲ್ಲಿಂದ ಹೋಗ್ತಾ ಬರ್ತಾ ಇದ್ದಾರೆ, ಎಲ್ಲರೂ ನೋಡ್ಲತ್ತಾರ. ಬಟ್ ಯಾರೊಬ್ಬರು ಬಂದು ನಮ್ಗೆ ಇವತ್ತು 3 ದಿನ ಆಯ್ತು ಕೇಳಿಲ್ಲ ಏನಾಗಿದೆ ಅಂತ. ಇದು ಭಾಳ ನೋವಾಗ್ಲತ್ತದ. ಆ್ಯಕ್ಚುಲಿ ಯಾರಿಗೆ ನೋವುತ್ತೆ? ಫ್ಯಾಮಿಲಿ ಇದ್ದವ್ರಿಗೆ ಭಾಳ ಇದು ಆ್ಯಕ್ಚುಲಿ ನಂಗೆ ಭಾಳ ತ್ರಾಸ ಅಲ್ಲತ್ತದ. ಇದು ವಿಷಯ ಹೇಳಕ್ಕೆ ನೆನ್ನೆ ಮಳೆಗ ಅಲ್ಲಿ ಕುಂತಾರ ಅಲ್ಲಿ ಎಲ್ಲೋ ಚೇಳ ಅಲ್ಲೆಲ್ಲೋ ಮತ್ತೇನೋ ಅದೆಲ್ಲ ತ್ರಾಸ ಬೊಕ್ಕಳು ಆಗ್ಲತ್ತದ. ದಯವಿಟ್ಟು ಬಂದು ಯಾರು ಅಧಿಕಾರಿಗಳು ಕೇಳ್ರಿ, ನಿಮ್ಮ ಕೈಲೇ ಆಗ್ತದ ಕೊಡ್ತೀವಿ ಅನ್ರಿ, ಇಲ್ಲ ಏನೋ ಒಂದು ಹೇಳ್ರಿ, ಬಂದು ರೆಸ್ಪಾನ್ಸ್ ಮಾಡಿರಿ. ಅಷ್ಟರ ಮಾನವೀಯತೆ ದೃಷ್ಟಿಯಿಂದ ಅಷ್ಟರ ಮಾಡ್ಬೋದಲ್ಲ. ಅದಕ್ಕೆ ದಯವಿಟ್ಟು ಕಳಕಳಿನಿಂದ ನಾ ಬೇಡ್ಕೊಳತ್ತೀನಿ, ಬಂದು ನಮ್ದು ಏನದ ಅಂತೇಳಿ ನೀವು ಕೇಳ್ರಿ, ನಮ್ಮ ಕಷ್ಟ ಏನದ ಕಲಾವಿದ್ರದ್ದು ಅಂತೇಳಿ ಭಾಳ ಕಳಕಳಿನಿಂದ ಕೇಳ್ಕೊಳ್ಳಿ. ಏನು ಇವತ್ತಿನ ದಿವಸ ಗುಲ್ಬರ್ಗಾ ಡ್ಯಾನ್ಸ್ ಅಕಾಡೆಮಿ ಇವರ ವತಿಯಿಂದ ಏನು ಇವತ್ತು 3ನೇ ದಿವಸ ಏನು ಸತ್ಯಾಗ್ರಹ ಕೂತಿದ್ದಾರೆ. ಇವತ್ತಿನ ದಿವಸ ಈ ಸತ್ಯಾಗ್ರಹಕ್ಕೆ ನಮ್ಮ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ವತಿಯಿಂದ ನಾವು ಕೂಡ ಬೆಂಬಲ ಕೊಡ್ತಾ ಇದ್ದೀವಿ. ಏನು ಉದ್ದೇಶಪ್ಪ ಅಂದರೆ, ಸುಮಾರು ವರ್ಷಗಳಿಂದ ಅಕ್ಷಯ್ ಡ್ಯಾನ್ಸರ್ ಅವರು ಬಡ ಮಕ್ಕಳಿಗೆ ಏನು ₹1 ದುಡ್ಡು ತೊಗೊಲಾರದೆ ಫ್ರೀಯಾಗಿ ಒಂದು ನೃತ್ಯ ಕಲಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಏನು ಪಬ್ಲಿಕ್ ಗಾರ್ಡನಲ್ಲಿರುವ ಬಾಲಮಂದಿರದಲ್ಲಿ ಅವರಿಗೆ ಜಾಗ ಕೊಟ್ಟಿದ್ದರು. ಆದರೆ ಈಗಿನ ಬಂದಂಥ ಏನು DC ಇದ್ದಾರೆ, ಆ ಜಾಗವನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅವರಿಗೆ. ಅದಕ್ಕಾಗಿ ಏನಾರ ನಾವು ಇವತ್ತಿನ ದಿವಸ ನಾವು ಹಿಂದೂ ಜಾಗೃತಿ ಸೇನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ತಾಯಿದ್ವಿ. ಏನಪ್ಪ ಅಂದ್ರೆ, ಈಗ ಇಂಥ ಕಲೆಯನ್ನು ಇವತ್ತು ಈ ಒಂದು ಕಲಬುರಗಿಯಲ್ಲಿ ಏನು ಕಲೆಯನ್ನು ಉಳಿಸುವಂಥ ಒಂದು ಜವಾಬ್ದಾರಿ ಎಲ್ಲರ ಮೇಲಿದೆ. ಅದಕ್ಕಾಗಿ ಇವತ್ತಿನ ದಿವಸ ಏನು ಉಚಿತವಾಗಿ ನೃತ್ಯ ಕಲಿಸುವಂಥ ಅಕ್ಷಯ್ ಡ್ಯಾನ್ಸರ್ ಅವರಿಗೆ ಸರ್ಕಾರದಿಂದ ಒಂದು ಅವರಿಗೆ ಆದಂಥ ಒಂದು ಜಾಗದ ವ್ಯವಸ್ಥೆ ಮಾಡಬೇಕು. ಅಲ್ಲಿ ನೂರಾರು ಬಡ ಮಕ್ಕಳಿಗೆ ಡ್ಯಾನ್ಸನ್ನು ಕಲಿಸುವ ಒಂದು ಏನು ಅವರು ಕಲಿಸ್ತಾ ಇದ್ದಾರೆ. ಅದಕ್ಕೆ
ಜಿಲ್ಲಾಧಿಕಾರಿಗಳಿಗೂ ಕೂಡ ಅದಕ್ಕೆ ಬೆಂಬಲವಾಗಿ ಅವರಿಗೆ ಒಂದು ಸೂಕ್ತವಾದ ಜಾಗದ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಇವತ್ತಿನ ದಿವಸ ನಾವು ಹಿಂದೂ ಜಾಗೃತಿ ಸೇನೆ ವತಿಯಿಂದ ಮನವಿ ಮಾಡ್ತಾಯಿದ್ವಿ. ಒಂದು ವೇಳೆ ಏನಾದರೂ ಇದನ್ನು ಮೀನಾಮೇಷವಾಗಿ ಏನಾದರೂ ಪರಿಗಣಿಸಿದ ಹೋದಲ್ಲಿ ಮುಂದಿನ ದಿನ ನಾವು ಹಿಂದೂ ಜಾಗೃತಿ ಸೇನೆ ರೋಡಿಗಳದ್ದು ಹೋರಾಟ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಕಲಬುರಗಿ ಲಾಹೋಟಿ ಮೋಟಾರ್ಸ್ ಪ್ರೈ ಲಿಮಿಟೆಡ್ ಕಲಬುರಗಿ ಸಂಯುಕ್ತಾಶ್ರಯದಲ್ಲಿ ವಿಲ್ ಮೂಲಕ ಡಿಜಿಟಲೀಕರಣ ಮತ್ತು ತೆರಿಗೆ ಯೋಜನೆ ಕುರಿತು ಸಭೆ ನಡೆಸಲಾಯಿತು. ಕಲಬುರಗಿ ಸೂಪರ್ ಮಾರ್ಕೆಟ್ನ ಶ್ರೀನಿವಾಸ್ ರಾವ್ ರಘೋಜಿ ಆಡಿಟೋರಿಯಂನಲ್ಲಿ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಕಲಬುರಗಿ ಲಾಹೋಟಿ ಮೋಟಾರ್ಸ್ ಪ್ರೈ ಲಿಮಿಟೆಡ್ ಕಲಬುರಗಿ ಸಿಎ ದಯಾನಿವಾಸ್ ಶರ್ಮಾ ಚಾರ್ಟೆಡ್ ಅಕೌಂಟೆಂಟ್ ಸೆಂಟ್ರಲ್ ಕೌನ್ಸಿಲ್ ಸದಸ್ಯ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ನವದೆಹಲಿ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮವನ್ನು ವೇದಿಕೆಯ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಂತರ ವಿಲ್ ಮೂಲಕ ಡಿಜಿಟಲೀಕರಣ ಮತ್ತು ತೆರಿಗೆ ಯೋಜನೆ ಕುರಿತು ಸಭೆ ನಡೆಸಲಾಯಿತು. What is sustainability development is, how do you sustain this planet Earth, the society, the people, and how do you manage this? आपके सारे इंट्रोडक्शन के अंदर you are only talking about the kind of contribution where there was no wherewithal, कुछ नहीं था वो टाइम पर चैरिटी होती थी. मतलब ये क्या है? ये एक विल है, एक डिजायर है अंदर कि हम क्या कर सकते हैं सोसाइटी के लिए. उस सोसाइटी की वजह से हाउ द सोसाइटी के साथ साथ लोग आगे बढ़े और इसका मेजरमेंट कैसा हो. आज आप मिलेट्स के बारे में बात कर रहे थे, स्पोक अबाउट द मिलेट्स एंड द एक्टिविटी में टुडे द वर्ल्ड इज टॉकिंग अबाउट मिलेट्स डे. तो आप कितना पहले के थे समय यू टॉक अबाउट वुमेन एम्पावरमेंट, राइट, about the social cause that woman is doing actually, how the society is being formed. It's only 2 societies in the state of Karnataka which is actually working on social empowerment, women empowerment. That itself is an amazing part. When you talk about industrialization, you talked about when you compared with Reliance Industries and the kind of contribution which is being made. When you talk about पानी पिलाने के लिए भी, I think सर talked about पानी पिलाने के लिए ये क्या है सर? डिजिटाइजेशन और विल तो छोड़ो, मतलब आई थिंक आज के तारीख में ना द मोस्ट इम्पॉर्टेंट पार्ट इज दिस ह्यूमन वैल्यू. इफ यू आर एबल टू ऐड एंड इम्बाइब इन पीपल, आई थिंक दैट विल बी द डे वेयर दिस नेशन इज गोइंग टू रिकॉग्नाइज द कंट्रीब्यूशन ईच वन ऑफ यू हैव मेड इन द सोसाइटी. रादर on this day we all have to take a pledge saying that how do I contribute in one day, one meal, or maybe one glass of water, or one education rupee to a growth, or might be a structure of an organization, society जो आपकी है उसमें क्या contribute कर सकते हैं आप ये सोचो. आज हम लोग सिर्फ कंप्यूटर टेक्नोलॉजी, सर कंप्यूटर टेक्नोलॉजी रूथलेस है, इट डजंट हैव एनी दिल, उसके पास कोई जज्बात नहीं है. इंसान में ही जज्बात है. आर्टिफिशियल इंटेलिजेंस वो मशीन है. ह्यूमन इंटेलिजेंस इज द मोस्ट इंपॉर्टेंट. व्हाट वी आर मिसिंग आउट in this entire ecosystem is
that human value and human intelligence. माँ बाप बाजू बैठे हैं और आज भी हम व्हाट्सएप पे और यूट्यूब देखते हैं। जो संस्कार माँ बाप दे सकते हैं वो यूट्यूब क्या देगा सर? आज एक संस्कार जो है ना सर, ये सोसाइटी के थ्रू आप इस प्रोसेस के थ्रू सबसे इंपॉर्टेंट चीज क्या है? देखो आप गौर करो सर, द मोस्ट इंपॉर्टेंट पार्ट ऑफ कॉमर्स एंड इंडस्ट्री विच इज सिटिंग हियर, राइट? Education system, people who are participating in education system are sitting here. People with social causes are sitting here. ಈ ಸಂದರ್ಭದಲ್ಲಿ ಶಶಿಕಾಂತ್ ಪಾಟೀಲ್ ಅಧ್ಯಕ್ಷರು, ಶ್ರೀಮತಿ ಅಂಬಿಕಾ ಶಂಕರ್ ಅಧ್ಯಕ್ಷರು, ಪಿಎಸ್ಪಿ ನರೇಂದ್ರ ಬಡ್ಶೇಶಿ ಕಾರ್ಯದರ್ಶಿ, ಪಿಎಸ್ಪಿ ಮಂಜುನಾಥ್ ಜೇವರ್ಗಿ ಸನ್ಮಾನ್ಯ ಕಾರ್ಯದರ್ಶಿ, ಕೆಕೆಸಿಸಿಐ ಸನ್ಮಾನ್ಯ ಕಾರ್ಯದರ್ಶಿ ಕೆಕೆಸಿಸಿಐ ಸಿಎ ಮಣಿಲಾಲ್ ಶಾ, ಸಿಎ ಉತ್ತಮ್ ಬಜಾಜ್, ಉಷಾ ಶ್ರೀಕಾಂತ್ ಲಾಹೋಟಿ ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲಾ ಬರಗಾಲ ಘೋಷಿಸಿ ಬರ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲಾ ಬರಗಾಲ ಘೋಷಿಸಿ ಬರ ಪರಿಹಾರ ಕೊಡಬೇಕು, ಸಾಲ ಮನ್ನಾಕ್ಕಾಗಿ 600 ರೂಪಾಯಿ ಕೂಲಿ ಹೆಚ್ಚಳ ಮಾಡಬೇಕು, ಮನರೇಗಾ ಯೋಜನೆಯಡಿ ಬರಗಾಲ ಕಾಮಗಾರಿ ಆರಂಭಿಸುವಂತೆ ಮತ್ತು 200 ಮಾನವ ದಿನಗಳ ಸೃಜನ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಇದೇ ವೇಳೆ ಶರಣಬಸಪ್ಪ ಮಾಂಶೆಟ್ಟಿ ಅವರು ಮಾತನಾಡಿದರು. ಈಗಾಗಲೇ ಮಳೆ ಕೈ ಕೊಟ್ಟಿರೋದ್ರಿಂದ ಗುಲ್ಬರ್ಗ ಜಿಲ್ಲಾ ಬರಗಾಲ ಘೋಷಣೆ ಮಾಡಬೇಕು, ಬರಗಾಲ ಬರ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು, ಕೂಲಿಕಾರರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 200 ಮಾನವ ದಿನಗಳನ್ನು ಸೃಜನೆ ಮಾಡಬೇಕು, ಕೂಲಿಕಾರರಿಗೆ ಕನಿಷ್ಠ ಕೂಲಿ 600 ರೂಪಾಯಿನ ಕೂಲಿ ಹೆಚ್ಚಳ ಮಾಡಬೇಕು, ಕೆಲಸ ಮಾಡಿರ್ತಕ್ಕಂಥ ಕೂಲಿಕಾರರಿಗೆ ಬಾಕಿ ಪೆಂಡಿಂಗ್ ಇಟ್ಟುಕೊಂಡಿದೆ ಸರ್ಕಾರ, ಬಿಟ್ಟು ದುಡಿಸ್ಕೊಳ್ತಾ ಇದೆ, ಕೂಡಲೇ ತಕ್ಷಣ ಬಾಕಿ ವೇತನ ಹಣ ಬಿಡುಗಡೆ ಮಾಡಬೇಕು. ಇವತ್ತು ಕೆಲಸ ಮಾಡಿರ್ತಕ್ಕಂಥ ಕೂಲಿಕರ NMRಗಳನ್ನು ಶೂನ್ಯ ಆಗಿರ್ತಕ್ಕಂಥ NMRಗಳನ್ನು ಪುನರ್ ಜನರೇಟ್ ಮಾಡಿ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಕೂಲಿಕಾರರಿಗೆ ಕೆಲಸ ಕೇಳಿ ಅರ್ಜಿ ಸಲ್ಲಿಸಿರುವಂಥವ್ರು ಇವತ್ತು ಫಾರಂ ನಂಬರ್ ನಮೂನೆ 6A ಅರ್ಜಿ ಸಲ್ಲಿಸಿರುವಂಥ ಸಮಯದಲ್ಲಿ ಕೆಲಸ ಕೊಡಲಾರದಂಥ ರೀತಿಯಲ್ಲಿ ನಿಯಮಾನುಸಾರವಾಗಿ ಒಂಬಡ್ಸ್ಮನ್ ಆದೇಶನ ಮಾಡಿದರೆ ಅವರಿಗೆಲ್ಲರಿಗೂ ಕೂಡ ಇವತ್ತು ನಿರುದ್ಯೋಗ ಭತ್ಯೆ ಹಣನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ. ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಅಭಿವೃದ್ಧಿ ಅಧಿಕಾರಿಗಳನ್ನು ಕೊರತೆ ಇದೆ, ಹಾಗಾಗಿ ಅಭಿವೃದ್ಧಿ ಅಧಿಕಾರಿಗಳ ನೇಮಕಾತಿ ಮಾಡಬೇಕು, ರಾಜ್ಯ ಸರ್ಕಾರನ ಪರಿಗಣಿಸಬೇಕು, DOಗಳನ್ನು ನೇಮಕಾತಿ ಮಾಡ್ಕೋಬೇಕು. ಇವತ್ತು ಕೂಲಿಕಾರಿಗೆ ಅರೆಸ್ಟ್ಮೆಂಟ್ ಆಗ್ಲಾರಂಥ ರೀತಿಯಲ್ಲಿ ನೋಡ್ಕೊಳ್ಬೇಕು. ದನ ಕರುಗಳಿಗೆ ಕಳಕಿ ಮೇವು ನೀರು ಇವತ್ತು ಗೋಶಾಲೆಗಳನ್ನು ತೆರಿಬೇಕು. ಕುಡಿಯೋ ನೀರಿನ ಮಳೆ ಶಾಳದಿರೋದು ಅಂತರ್ಜಲ ಮಟ್ಟ ಕುಸಿದಿದೆ, ಕುಡಿಯೋ ನೀರಿನ ಆಕಾರ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ತಕ್ಷಣ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಎರಡೂ ಸಂಘಟನೆಗಳ ಜಂಟಿಯಾಗಿ ಗುಲ್ಬರ್ಗ ಜಿಲ್ಲೆ ಇಲ್ಲಿಂದ ಮೆರವಣಿಗೆ ಮೂಲಕ ಹೋಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳೇ ಮನವಿ ಪತ್ರನ ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ಮಳೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅವರು. ಜೂನ್ ಎಂಡಿನವರೆಗೂ ಜೂನ್ 30ನೇ ತಾರೀಕು ತನಕ ಮಳೆ ಆಗಿತ್ತು ಅಂದರೆ ಇವತ್ತು ಉದ್ದು, ಹೆಸರು, ಎಳ್ಳು, ಸೋಯಾ ರೊಕ್ಕದ ಮಾಲನ್ನು ಕೈಗೆ ಸೇರ್ತಿತ್ತು. ಯಾವುದೇ ಕಾರಣಕ್ಕೂ ರೊಕ್ಕದ ಮಾಲ್ ಅನ್ಕರೆ ಇವತ್ತು ಅಗ್ರಿಕಲ್ಚರ್ ವರದಿ ಇದೆ, ನಿನ್ನೆ ವರದಿ ಸಬ್ಮಿಟ್ ಮಾಡಿದರೆ ಸರ್ಕಾರಕ್ಕೆ. ಯಾವುದೇ ಕಾರಣಕ್ಕೂ ಇವತ್ತು ಉದ್ದು, ಹೆಸರು, ಎಳ್ಳು, ಸೋಯಾ ಬೆಳೆ ಆಗೋದಿಲ್ಲ, ಕೈ ಕೊಟ್ಟಿದೆ. ರೈತರು ಕಂಗಾಲಾಗಿದ್ರೆ ತಕ್ಷಣ ಬರಗಾಲ ಘೋಷಣೆ ಮಾಡಬೇಕು ಅಗ್ರಿಕಲ್ಚರ್ ರಿಪೋರ್ಟ್ ಪ್ರಕಾರ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ವಾಟರ್ ಬಾಟಲ್ ಮೇಲೆ ದೇಶದ ಧ್ವಜದ ಬಣ್ಣ ಹಾಕಿ ಅಪಮಾನ ಮಾಡಿದ್ದ ಕಂಪನಿಯ ವಿರುದ್ಧ ಕೂಡಲೇ ಕ್ರಮಕ್ಕೆ ಆಗ್ರಹ. ಹೆಚ್ಚುವರಿ ಜನರಲ್ ಅಡ್ವೊಕೇಟರ್ ಆಗಿ ಅರ್ಚನಾ ತಿವಾರಿ ನೇಮಕ. ಪ್ರಾಯ
ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ಜಿಂಗಲ್ ಕಾರ್ಟೂನ್ ಆನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಸ್ಬಿ ಟೆಂಪಲ್ ರೋಡ್ ಕಲಬುರಗಿ. ರ್ಯಾಂಬೋ ಸರ್ಕಸ್ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ದಿನಾಂಕ 22 ಜೂನ್ 2023ರಿಂದ ಪ್ರಾರಂಭ. ಪ್ರತಿದಿನ ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 4 ಗಂಟೆ ಹಾಗೂ 7 ಗಂಟೆಗೆ ಪ್ರದರ್ಶನಗಳು ನಡೆಯಲಿವೆ. ವಿಳಾಸ ಶರಣಬಸವೇಶ್ವರ ದೇವಸ್ಥಾನದ ಎದುರುಗಡೆ, ಜಾತ್ರಾ ಮೈದಾನ, ಕಲಬುರಗಿ. ರ್ಯಾಂಬೋ ಸರ್ಕಸ್ ವೀಕ್ಷಿಸುವ ಇಚ್ಛೆಯುಳ್ಳವರು ಆನ್ಲೈನ್ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು. ವೆಬ್ಸೈಟ್ ವಿಳಾಸ www.rambocircus.in. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಆನಿಮೇಷನ್, 3D ಆನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9806722522 9620034338. ವಿರಾಮದ ನಂತರ ಇನ್ ಗುಲ್ಬರ್ಗ ನ್ಯೂಸ್ಗೆ ಮತ್ತೆ ಸ್ವಾಗತ. ನೀರಿನ ವಾಟರ್ ಬಾಟಲ್ ಮೇಲೆ ನಮ್ಮ ದೇಶದ ಧ್ವಜದ ಬಣ್ಣ ಹಾಕಿ ಅಪಮಾನ ಮಾಡಿದ್ದಾರೆ. ಕೂಡಲೇ ವಾಟರ್ ಬಾಟಲ್ ಮೇಲಿನ ನಮ್ಮ ಧ್ವಜದ ಬಣ್ಣವನ್ನು ತೆಗೆಸಬೇಕೆಂದು ಆಗ್ರಹಿಸಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕೂಡಲೇ ಬಿಸ್ಲರಿ ವಾಟರ್ ಮೇಲೆ ದ್ವೇಷದ್ರೋಹಿ ಕೇಸ್ ಹಾಕಲೇಬೇಕು. ಧ್ವಜವನ್ನು ನೀರಿನ ಬಾಟಲಿನ ಮೇಲೆ ಹಾಕಿ ಅವಮಾನ ಮಾಡಿರುವಂತಹ ಈ ಕಂಪನಿಗೆ ಧಿಕ್ಕಾರ. ಸ್ವತಂತ್ರ ಕಣಕಣ ಮೇನ್ ಭಾರತ ಹೆಸರಿನ ಈ ನೀರಿನ ವಾಟರ್ ಬಾಟಲ್ ಮೇಲೆ ನಮ್ಮ ದೇಶದ ಧ್ವಜದ ಬಣ್ಣ ಹಾಕಿ ಅಪಮಾನ ಮಾಡಿದ್ದು, ಈ ನೀರಿನ ಬಾಟಲ್ ಬಳಸಿದ ನಂತರ ಜನರು ನಾಲಿ ಮತ್ತು ಇತರ ಸ್ಥಳಗಳಲ್ಲಿ ಬಿಸಾಡಿ ನಮ್ಮ ದೇಶದ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುತ್ತಿರುವುದನ್ನು ಬಲವಾಗಿ ಖಂಡಿಸುತ್ತೇವೆ. ಕೂಡಲೇ ಈ ನೀರಿನ ಬಾಟಲ್ ತಯಾರಿಸುತ್ತಿರುವ ಕಂಪನಿಯ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲು ಮಾಡಿ ಕೂಡಲೇ ಈ ಕಂಪನಿಯನ್ನ ರದ್ದು ಮಾಡಿ ಕೂಡಲೇ ಬಾಟಲ್ ಮೇಲೆ ಇರುವ ಧ್ವಜದ ಬಣ್ಣವನ್ನ ತೆಗೆಸಬೇಕೆಂದು ಆಗ್ರಹಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಇದೇ ವೇಳೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಸಚಿನ್ ಫರ್ತಾಬಾದ್ ಅವರು ಮಾತನಾಡಿದರು. ಕೆಲವೇ ದಿನದ ಸ್ವಲ್ಪ ದಿನದ ಮುಂಚೆಗೆ ಒಂದು ಬಿಸ್ಲರಿ ವಾಟರ್ ಬಂದಿರ್ತದೆ. ಆ ಬಿಸ್ಲರಿ ವಾಟರ್ ಮೇಲೆ ನಮ್ಮ ದೇಶದ
ಏನು ಧ್ವಜ ಇದೆಯೇ ಆ ಧ್ವಜವನ್ನು ಡಿಸೈನನ್ನು ಮಾಡಿ ಇವತ್ತು ನಮ್ಮ ಭಾರತ ದೇಶದ ಏನು ಒಂದು ಧ್ವಜಕ್ಕೆ ಅವಮಾನ ಮಾಡುತ್ತೆ ಬರುತ್ತದೆ ಒಂದು ಕಂಪನಿ ನೀರಿನ ಬಾಟಲಿ. ಇವತ್ತು ಆ ಕಂಪನಿಯ ಏನು ನೀರಿನ ಬಾಟಲಿ ಮೇಲೆ ನಮ್ಮ ದೇಶದ ಬಾವುಟದ ಒಂದು ಚಿತ್ರವನ್ನು ಹಾಕಿ ಮತ್ತು ಅದರ ಹೆಸರು ಭಾರತ ಕಣ ನೀರಿನ ಬಾಟಲಿ ಅನ್ನೋಂಥ ಒಂದು ಹೆಸರನ್ನು ಇಟ್ಟು ಒಂದು ಭಾರತದ ಒಂದು ನಮ್ಮ ದೇಶದ ಏನು ಒಂದು ಧ್ವಜಕ್ಕೆ ಅವಮಾನ ಮಾಡಂಥ ಇವತ್ತು ಬಿಸ್ಲರಿ ವಾಟರನ್ನು ಮಾಡಿದೆ. ಅದು ಕೂಡಲೇ ಇವತ್ತು ಅದು ಎಲ್ಲೂ ಕಂಪನಿಯಲ್ಲಿ ಇವತ್ತು ಕಲಬುರಗಿ ನಗರದಲ್ಲಿ ಹೆಚ್ಚಿನ ರೀತಿಯಿಂದ ಬಾಟ್ಲಿಗಳನ್ನು ಬಂದಿದೆ. ಆ ಬಾಟ್ಲಿಯನ್ನು ಜನರನ್ನು ಕುಡಿದು ಅದು ನಾಲಿಯಲ್ಲಿ ರಸ್ತೆ ಮೇಲೆ ಅಲ್ಲಿ ಇಲ್ಲಿ ಒಕ್ಕಟ್ತಾ ಇದ್ದಾರೆ. ಅದಕ್ಕೆ ಜನವನ್ನು ಮಾಡ್ಕೋತಾ ಬರ್ತಾ ಇದ್ದಾರೆ. ಅದು ಇವತ್ತು ಅದು ದೇಶದ 140 ಕೋಟಿ ಜನರಿಗೆ ಅವಮಾನ ಮಾಡೋಂಥ ಕೆಲಸ ಇವತ್ತು ನೀರಿನ ಏನು ಬಿಸ್ಲರಿ ವಾಟರ್ದ ಕಂಪ್ನಿಗಳ ಏನು ನಮ್ಮ ದೇಶದ ಏನು ಧ್ವಜದ ಒಂದು ಚಿನ್ನನ್ನು ಹಾಕಿ ಇವತ್ತು ಅವಮಾನ ಮಾಡ್ತಾ ಇದೆ. ಅದಕ್ಕೆ ಕೂಡಲೇ ಅದು ಚಿನ್ನನ್ನು ಇವತ್ತು 12 ತಾಸದಲ್ಲಿ ಒಂದು ವಾರದಲ್ಲಿ ಅದಕ್ಕೆ ಕೂಡಲೇ ಅದು ಚಿನ್ನನ್ನು ತೆಗೆದು ಅದಕ್ಕೆ ಬಿಸ್ಲರಿ ವಾಟರ್ದ ಮೇಲೆ ದೇಶದ್ರೋಹಿಯನ್ನು ಕೇಸನ್ನು ಹಾಕಿ ಅದು ಕೂಡಲೇ ಅದಕ್ಕೆ ಒಂದು ಕಂಪನಿಗೆ ಬ್ಯಾನ್ ಮಾಡಬೇಕು. ಯಾಕಂದರೆ ಇವತ್ತು ಯಾರಿಗೆ ಅದು ಬಿಸ್ಲರಿ ವಾಟರ್ ಯಾರು ಇವತ್ತು ಆ ಕಂಪನಿ ಮಾಲಕರಿದ್ದಾರೆ ಅವರಿಗೆ ದೇಶ ಬಗ್ಗೆ ಗೌರವ ಇಲ್ಲ. ದೇಶದ ಯಾವುದೋ ಒಂದು ಬಾವುಟ ಬಗ್ಗೆ ಇರ್ಬೋದು, ಒಂದು ಧ್ವಜದ ಬಗ್ಗೆ ಅವ್ರಿಗೆ ಗೌರವ ಇಲ್ಲ. ಒಂದು ಬಾಟಲ್ ಮೇಲೆ ಅವರು ಚಿನ್ನ ಹಾಕಿ ಒಂದು ದುಡ್ಡಿನ ಆಸೆಗೆ ಒಂದು ನಮ್ಮ ದೇಶದಾಗೆ ಒಂದು ಬಾವುಟಿಗೆ ಒಂದು ಅವಮಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡಲೇ ಕಂಪನಿಗೆ ರದ್ದು ಮಾಡಬೇಕು, ಅವರಿಗೆ ದೇಶದ್ರೋಹಿ ಕೇಸ್ ಮಾಡಬೇಕು. ನಾವು ಈಗ ಇದು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ನಾವು DC ಕಲಬುರಗಿ ನಗರದ ಆಯುಕ್ತರಿಗೆ ಮತ್ತು ಅವರಿಗೆ ಮೇಲೆ ನಾವು ಕಂಪನಿ ಮೇಲೆ ಕೇಸ್ ಕೊಡಲಿಕ್ಕೆ ನಡೆದಿದ್ದೇವೆ. ಅದಕ್ಕೆ ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ನಾವು ಭೇಟಿ ನೀಡ್ತಾ ಇದ್ದೇವೆ. ಕೂಡಲೇ ಒಂದು 12 ತಾಸದಲ್ಲಿ ನಾಳೆಗೆ 12-24 ತಾಸದಲ್ಲಿ ಅದು ಬಾಟಲ್ ಮೇಲೆ ಇರುವಂಥ ಅದು ಚಿನ್ನನ್ನು ತೆಗಿಬೇಕು. ಅದ್ರ ಮೇಲೆ ಅದ್ರ ಯಾರಿಗೆ ತಪ್ಪು ಕೆಲಸ ಮಾಡಿದರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದಂಥದ್ದು ನಮ್ಮದು ಒಂದು ಸಂಘಟನೆಯ ಬೇಡಿಕೆ ಇದೆ. ಇದಕ್ಕೆ ಕಂಪನಿ ಬಂದ್ ಮಾಡಲಿಕ್ಕೆ ಇದಕ್ಕೆ ನಮ್ಮ ಬಾವುಟದ ಆ ಬಸ್ಲರಿ ಮೇಲೆ ಇರುವಂಥ ಚಿನ್ನ ತೆಗಿಲಿಕ್ಕಂದ್ರೆ ಮುಂದೆ ನಾವು ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲಿ ಉಗುರು ಹೋರಾಟ ಮಾಡಬೇಕಾಗ್ತದೆ ಅಂತಂದು ನಾನು TV ಮೂಲಕ ನೀರಿನ ಕಂಪನಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಎಲ್ಲಿವರೆಗೆ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಬೆಳೆಬೇಕು, ತೆಗಿಲೇಬೇಕು. ಈ ಬಿಸ್ಲರಿ ವಾಟರ್ ಮೇಲೆ ಇರುವಂತಹ ನಮ್ಮ ದೇಶದ ಬಾವುಟದ ಚಿನ್ನನ್ನು ತೆಗಿಲೇಬೇಕು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲ್ಯಾಣ ಕರ್ನಾಟಕ ಭಾಗದ ಹೈಕೋರ್ಟ್ ಪೀಠಕ್ಕೆ ನೂತನವಾಗಿ ಹೆಚ್ಚುವರಿ ಜನರಲ್ ಅಡ್ವೊಕೇಟರ್ ಆಗಿ ಅರ್ಚನಾ ತಿವಾರಿ ಅವರನ್ನ ನೇಮಕ ಮಾಡಲಾಗಿದೆ. Today, I, Archana Tiwari, advocate, is assuming the charge of Additional Advocate General, High Court of Karnataka, Kalburgi bench. I am very happy to inform that a woman from this Kalyan Karnataka region has been appointed as Additional Advocate General for the Kalburgi bench. I thank the government for giving me this opportunity to serve this institution. Thank you. ಕಲಬುರಗಿಯ ಇಂದಿನ ಉಷ್ಣಾಂಶ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ನದಿಯಲ್ಲಿ ನೀರಿಲ್ಲದ ಕಾರಣ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಕಡಿಮೆ.
ಬಡ ಮಕ್ಕಳಿಗೆ ನೃತ್ಯ ಕಲಿಸಲು ಸ್ಥಳಾವಕಾಶ ಕಲ್ಪಿಸಿಕೊಡಿ. ಗುಲ್ಬರ್ಗಾ ಡ್ಯಾನ್ಸ್ ಸಂಘದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಕಲಬುರಗಿ ಜಿಲ್ಲಾ ಬರಗಾಲ ಘೋಷಿಸಿ ಬರ ಪರಿಹಾರ ಕೊಡಿ. ಶರಣಬಸಪ್ಪ ಮಾಂಶೆಟ್ಟಿ ಆಗ್ರಹ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ಜಿಂಗಲ್ ಕಾರ್ಟೂನ್ ಆನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ, ಎಸ್ಬಿ ಟೆಂಪಲ್ ರೋಡ್, ಕಲಬುರಗಿ. ರ್ಯಾಂಬೋ ಸರ್ಕಸ್ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ದಿನಾಂಕ 22 ಜೂನ್ 2023ರಿಂದ ಪ್ರಾರಂಭ. ಪ್ರತಿದಿನ ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 4 ಗಂಟೆ ಹಾಗೂ 7 ಗಂಟೆಗೆ ಪ್ರದರ್ಶನಗಳು ನಡೆಯಲಿವೆ. ವಿಳಾಸ: ಶರಣಬಸವೇಶ್ವರ ದೇವಸ್ಥಾನದ ಎದುರುಗಡೆ, ಜಾತ್ರಾ ಮೈದಾನ, ಕಲಬುರಗಿ. ರ್ಯಾಂಬೋ ಸರ್ಕಸ್ ವೀಕ್ಷಿಸುವ ಇಚ್ಛೆಯುಳ್ಳವರು ಆನ್ಲೈನ್ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು. ವೆಬ್ಸೈಟ್ ವಿಳಾಸ www.rambocircus.in. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9886722522 96200343